ದೇವರು ಪ್ರೀತಿಸುವ ಪ್ರೀತಿಯ ಪ್ರಾರ್ಥನಾ ಮಂದಿರದ 231 ವಾವ್ 231ನೇ ಪ್ರಾರ್ಥನೆಯನ್ನು ದೇವರು ನಡೆಸುವಂತೆ ಕೊಟ್ಟ ಕೃಪೆಗಾಗಿ ದೇವರಿಗೆ ಸ್ತೋತ್ರವಾಗಲಿ. ಸಂದೇಶ ಕೊಟ್ಟಂಥ ಸೇವಕರಿಗಾಗಿ ದೇವರಿಗೆ ಸ್ತೋತ್ರವಾಗಲಿ. ಕ್ರಮಪಡಿಸಿದಂಥ ನಮ್ಮ ಪ್ರಿಯರಿಗಾಗಿ ದೇವರಿಗೆ ಸ್ತೋತ್ರವಾಗಲಿ. ಆರಾಧನೆಯಲ್ಲಿ ಹಾಡುಗಾರಿಕೆಯನ್ನು ವಹಿಸಿದಂಥ ದೇವಜನರಿಗೆ ಸ್ತೋತ್ರವಾಗಲಿ. ಮತ್ತು ವಿಶೇಷವಾಗಿ ಪ್ರಿಯ ವೀಕ್ಷಕರು, ನೀವು ಕ್ರಮಬದ್ಧವಾಗಿ ವೀಕ್ಷಿಸ್ತಾ ಇದ್ದಂಥ ಈ ವೀಕ್ಷಣೆಗಾಗಿ ಕೂಡ ದೇವರಿಗೆ ಸ್ತೋತ್ರವಾಗಲಿ.
ಹೌದು, ಇವತ್ತಿನ ದಿವಸ ಭಾಳ ವಿಚಿತ್ರವಾದಂಥ ಒಂದು ಸಬ್ಜೆಕ್ಟು, ಮತ್ತು ಅದರ ಟೈಟಲ್ ನೀವು ಕೇಳಿದ್ರೇ ವಿಚಿತ್ರ ಅನ್ನಿಸ್ತಾ ಇರ್ಬೋದು. ಆದರೆ ಅದರಲ್ಲಿ ಬಹಳ ಆಶ್ಚರ್ಯವಾದಂಥ, ಆತ್ಮೀಯವಾದಂಥ, ಅನ್ವಯ ಮಾಡ್ತಕ್ಕಂಥ ವಿಷಯಗಳು ಅಡಕವಾಗಿದೆ. ಸೊ ಟುಡೇಸ್ ಮೆಸೇಜ್ ಆರ್ ಸ್ಟಡಿ ಈಸ್ ಸಮಥಿಂಗ್ ವೆರಿ strange and serious, but yet at the same time very spiritual and practical. ಆದ ಕಾರಣ ಈ ಒಂದು ಪರಿಚಯದೊಂದಿಗೆ, with this long introduction, let's move on to the subject 7 blessings from the 2.5 tribes. 7 blessings from the 2.5 tribes. 2.5 ಗೋತ್ರಗಳ ಸಪ್ತ ಆಶೀರ್ವಾದಗಳು. 2.5 ಗೋತ್ರ ಅಂತ ಹೇಳಿದ ತಕ್ಷಣವೇ ಹೋದ ವರ್ಷ ಅಥವಾ 1-2 ವರ್ಷಗಳ ಹಿಂದೆ ನನಗೆ ಒಂದು ಪ್ರಶ್ನೆ ಬಂತು, ಇದೇನಿದು ಇರೋದು 12 ಗೋತ್ರದವರು, 12 ಟ್ರೈಬ್ಸ್ ಅಲ್ವಾ, 2.5 ಅಂತ ಏನಿದು ಅಂತ ನನಗೆ ಅನ್ನಿಸ್ತಾ ಇರ್ತಿತ್ತು. ಆ ನಂತರ ಹಂಗೆ ಓದ್ತಾ ಇದ್ದಾಗ ಧರ್ಮೋಪದೇಶ ಕಾಂಡ 32 ಆಗಲಿ, ಡ್ಯೂಟ್ರಾನಮಿ 32 ಅಥವಾ ಜಾಶುವ 22, ಯೆಹೋಶುವನ ಗ್ರಂಥ 22ನೇ ಅಧ್ಯಾಯ ನೋಡುವಾಗ ಕೂಡ ಅಲ್ಲಿ ಕೂಡ ಈ 2.5 9.5 2.5 2.5 ಟ್ರೈಬ್ಸ್ 9.5 ಟ್ರೈಬ್ಸ್ ಅಂತ ಬರ್ತದ್ರಿ. ಆದ ಕಾರಣ ಒಂದು ಮಾತು ಅದರ ಬಗ್ಗೆ ಹೇಳಿಬಿಟ್ಟು ಆನಂತರ ನಾನು ಸ್ಟಾರ್ಟ್ ಮಾಡ್ತೀನಿ. ಅದೇನಂತ ಹೇಳಿದ್ರೆ 12 ಟ್ರೈಬ್ಸ್ ಹೌದು, 12 ಗೋತ್ರದವರಿದ್ದರು. ಆದರೆ ಅದರಲ್ಲಿ 2.5 ಗೋತ್ರದವರು, ದ 2.5 ಟ್ರೈಬ್ಸ್ ಯಾರ್ಯಾರು? ರೂಬೆನ್, ಗಾದ್, ಮನಸೆ. ರೂಬೆನ್ ಗೋತ್ರ ಮತ್ತು ಗಾದ್ ಗೋತ್ರ 2 ಆಯಿತು. ದ ಟ್ರೈಬ್ ಆಫ್ ರೂಬೆನ್ ಆ್ಯಂಡ್ ದ ಟ್ರೈಬ್ ಆಫ್ ಗಾದ್ ಇಸ್ 2 ಟ್ರೈಬ್ಸ್. ಆದರೆ ಮನಸೆ, ಈ ಮನಸೆ ಟ್ರೈಬು, ಮನಸೆ ಗೋತ್ರದವರು ಅರ್ಧ ಗೋತ್ರದವರು ಈ 2 ಗೋತ್ರದವ್ರ ಜೊತೆಯಲ್ಲಿ ಸೇರಿಕೊಂಡ್ರು. ಇನ್ನು ಮನಸೆಯವ್ರದ್ದು ಅರ್ಧ ಗೋತ್ರ ಬಂದು 9 ಗೋತ್ರದವರ ಜೊತೆಯಲ್ಲಿ ಸೇರ್ಕೊಂಡ್ಬಿಡ್ತಾರೆ. ಐ ರಿಪೀಟ್ ದಟ್. half of the Manasseh tribe joins the 2 tribes, namely Reuben and Gad. Whereas half of the Manasseh tribe joins with the 9 tribes. ಆದ ಕಾರಣ 2.5 tribes, 9.5 tribes ಆ ರೀತಿಯಾಗಿ ಬರ್ತದೆ. ಸರಿ, ವಿತ್ ದಿಸ್ ಬ್ಯಾಕ್ಗ್ರೌಂಡ್ ಹಿನ್ನೆಲೆಯಿಂದ ನಾವು ಮುಂದುವರ್ಸೋಣ. ನೆನಪಿರಲಿ, ಇವತ್ತಿನ ಮೆಸೇಜ್ ಬಂದು 7 ಬ್ಲೆಸ್ಸಿಂಗ್ಸ್ ಫ್ರಮ್ ದ 2.5 ಟ್ರೈಬ್ಸ್. 12 ಗೋತ್ರದವರು ಇದ್ದರು, ಆದರೆ 12 ಗೋತ್ರದವರಿಂದ ಬ್ಲೆಸ್ಸಿಂಗ್ಸ್ ಅಂತ ಇಲ್ಲ. 2.5 ಟ್ರೈಬ್ಸ್ ಅವರಿಂದ ಆಶೀರ್ವಾದಗಳನ್ನು ನಾವು ನೋಡ್ಕೊಳ್ಳಿಕ್ಕಿದ್ದೇವೆ. ದ 2.5 ಟ್ರೈಬ್ಸ್ ಆರ್ ನೇಮ್ಲಿ, ಇನ್ನೊಂದು ಸರಿ ಹೇಳ್ತೀನಿ, ದ ಟ್ರೈಬ್ ಆಫ್ ರೂಬೆನ್, ಟ್ರೈಬ್ ಆಫ್ ಗಾದ್ ಆ್ಯಂಡ್ ದ ಟ್ರೈಬ್ ಆಫ್ ಮನಾಸೆ. ಸರಿ, ಒಂದು ಸಾರಿ ಏನಾಯ್ತಂದರೆ, ಲೆಟ್ ಮೀ ಟೆಲ್ ಇಟ್ ಇನ್ ಎ ನರೇಟಿವ್ ವೇ, ಒಂದು ಕಥನ ರೂಪದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಒಂದು ಸಾರಿ ಈ 2.5 ಗೋತ್ರದವರು, ರೂಬೆನ್, ಗಾದ್ ಮತ್ತು ಮನಸೆಯ ಅರ್ಧ ಗೋತ್ರದವರು ಮೋಶೆ ಹತ್ರ ಬಂದ್ರಂತೆ. ವಿಚಿತ್ರ. ಅವರೇನು ಹೇಳಿದ್ರಂದರೆ, ನಾವು ಕಾನಾನ್ ದೇಶಕ್ಕೆ ಬರಲ್ಲ, ಕಾನಾನ್ ದೇಶಕ್ಕೆ ಮುಂಚೆನೇ ಇರುವಂಥ ಯೋರ್ದನ್ ಬಂದು ಒಂಥರ ಬಾರ್ಡ್ರ್ ಇದ್ದಂಗೆ, ಯೋರ್ದನ್ ಆಚೆ ಯೋರ್ದನ್ ಈಚೆ ಅಂತ ಬೈಬಲ್ ಸ್ಟಾರ್ಟ್ ಮಾಡ್ತದ್ರಿ. ಯೋರ್ದನ್ ಈಚೆನೇ ನಾವು ಇದ್ದುಬಿಡ್ತೀವಿ ಅಂತ ಹೇಳ್ತಾರೆ ರೀ ಮೋಶೆಗೆ. ಹೇಳಿದಾಗ ಮೋಶೆಗೆ ಭಾಳ ಅಪ್ಸೆಟ್ ಆಗಿಬಿಡ್ತಾರೆ. ಅಪ್ಸೆಟ್ ಆಗಿಬಿಟ್ಟು ಮೋಶೆ ಏನು ಹೇಳ್ತಾರೆ, ಏನು ನೀವು ಸೋಮಾರಿಗಳ ಥರ, ಸೋಮಾರಿ ಅನ್ನೋದು ನನ್ನ ವರ್ಡು, ಬೈಬಲಲ್ಲಿ ಮೋಸ್ಟ್ಲಿ ಇರಲಿಕ್ಕಿಲ್ಲ, ನೀವು ಏನು ಯುದ್ಧ ಮಾಡದೆ ಇಲ್ಲೇ ಇದ್ದುಬಿಡಬೇಕು, ನಿಮ್ಮ ಸಹೋದರರು ಯುದ್ಧಕ್ಕೆ ಹೋಗ್ಬೇಕಂತಿದ್ದೀರಾ ಅಂತ ಹೇಳ್ಬಿಟ್ಟು ಮೋಶೆ ಅಪ್ಸೆಟ್ ಆಗಿಬಿಡ್ತಾರೆ. ಯು ಡೋಂಟ್ ವಾಂಟ್ ಟು ಕಮ್ ಆ್ಯಂಡ್ ಫೈಟ್, ಯು ವಾಂಟ್ ಟು ಸ್ಟೇ ಬ್ಯಾಕ್
ಅಂತ ಹೇಳಿದಾಗ ರೂಬನ್, ಗಾದ್ ಮತ್ತು ಮನಸ್ಸೆ ಅರ್ಧ ಗೋತ್ರದ್ದು ಮೋಸಸ್ಗೆ ಕನ್ವಿನ್ಸ್ ಮಾಡ್ತಾರೆ. ಏನಂತ ಕನ್ವಿನ್ಸ್ ಮಾಡ್ತಾರೆ? ದೇ ಕನ್ವಿನ್ಸ್ ದಟ್ ನೋ, ಇಟ್ಸ್ ನಾಟ್ ದಟ್ ವಿ ಡೋಂಟ್ ವಾಂಟ್ ಟು ಕಮ್ ಅಂಡ್ ಫೈಟ್, ಇಟ್ಸ್ ನಾಟ್ ದಟ್ ವಿ ಆರ್ ಲೇಜಿ ಪೀಪಲ್, ಬಟ್ ವಿ ವುಡ್ ಲೈಕ್ ಟು ಸ್ಟೇ ಬಿಹೈಂಡ್. ಯಾಕಂತ ಹೇಳಿದ್ರೆ 2 ರೀಸನ್ಸ್ ಕೊಡ್ತಾರೆ, ಗುಡ್ ರೀಸನ್ಸ್. ರೀಸನ್ ನಂಬರ್ 1 ಏನಂತ ಹೇಳಿದ್ರೆ, ಸಿ ವಿ ಹ್ಯಾವ್ ಲಾಟ್, the 2.5 tribes is lot of population compared to the 9 tribes. ಅಂದರೆ ಹೆಚ್ಚು ಅಂತ ಹೇಳಲ್ಲ, ಒಂದು ರೀತಿಯಿಂದ ಇವರು ಈ 2.5 ಟ್ರೈಬ್ನವರ ಒಂದು ಜನಸಂಖ್ಯೆ ತಮ್ಮಲ್ಲಿ ಅದು ಜಾಸ್ತಿ ಇರ್ತದೆ. ಆದ ಕಾರಣ ದೇ ವುಡ್ ಲೈಕ್ ಟು ಸ್ಟೇ ಬಿಹೈಂಡ್ ಬಿಫೋರ್, ಅಂದರೆ ಜೋರ್ಡನ್ಗೆ ಈಚೆನೇ ಇದ್ಬಿಡ್ಬೇಕಂತ. Secondly, they had lot of cattle. God bless them. ದೇವರ ಆಶೀರ್ವಾದ ಈ 2.5 ಗೋತ್ರದವ್ರ ಮೇಲೆ ಇತ್ತು. ಆದ ಕಾರಣ ಜಾಸ್ತಿ ಹೆಚ್ಚಾಗಿ ಅವರಿಗೆ ದನ ಕುರಿಗಳಿದ್ದು, ಆದ ಕಾರಣ ಅದನ್ನೆಲ್ಲ ತಗೊಂಡು ಯೋರ್ದನ್ ಆಚೆ ಹೋಗಿ ಮತ್ತೆ ಯುದ್ಧ ಮಾಡಿ ಮತ್ತೆ ಹಿಂದಕ್ಕೆ ಬರೋದು, ಆ ರೀತಿಯಾಗೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಪ್ರಾಕ್ಟಿಕಲಿ ದೇ ಹ್ಯಾಡ್ ಎ ಬಿಗ್ ಡಿಸ್ಕಷನ್. ಇನ್ಫ್ಯಾಕ್ಟ್ the Holy Spirit puts one full chapter in the book of Numbers, Deuteronomy alla Numbers, ಅರಣ್ಯಕಾಂಡ 32ನೇ ಅಧ್ಯಾಯದಲ್ಲಿ. ಅರಣ್ಯಕಾಂಡ 32ನೇ ಅಧ್ಯಾಯದಲ್ಲಿ ಒಂದು ಫುಲ್ ಚಾಪ್ಟ್ರೇ ಇವರಿಬ್ಬರ ನಡುವೆ ಮೋಸಸ್ಗೂ ಮತ್ತು ಈ 2.5 ಗೋತ್ರದವರಿಗಿದ್ದಂಥ ಒಂದು ಡಿಸ್ಕಷನ್ಸ್ ಆ್ಯಂಡ್ ಈವನ್ ಆರ್ಗ್ಯುಮೆಂಟ್ ಅಂತ ಹೇಳ್ಬೋದು. ಆನಂತರ ಕನ್ವಿನ್ಸಿಂಗ್ ಕೂಡ ಇರುವಂಥದ್ದನ್ನು ನಾವು ನೋಡ್ತೀವಿ ರೀ, ಭಾಳ ರೇರ್. ಆ ರೀತಿಯಾಗಿ ಮಾಡಿದಾಗ ಮೋಶೆ ಬಂದು ಅಪ್ಸೆಟ್ ಆಗ್ತಾರೆ. ಮೋಶೆಗೆ ಇವ್ರು ಕನ್ವಿನ್ಸ್ ಮಾಡ್ತಾರೆ, ನೋ ವಿ ವಿಲ್ ಕಮ್ ಆ್ಯಂಡ್ ವಿಲ್ ಫೈಟ್ ಆ್ಯಂಡ್ ವಿಲ್ ಕಮ್ ಬ್ಯಾಕ್. ಮೋಶೆ ಒಪ್ಕೊಳ್ತಾನೆ. ಓಕೆ, ದಿಸ್ ಈಸ್ ದಿ ಬಿಗ್ ಬ್ಯಾಕ್ಗ್ರೌಂಡ್. ಈಗ ದೇ ಹ್ಯಾವ್ ರೀಚ್ಡ್ ದಿ ಅದರ್ ಸೈಡ್ ಆಫ್ ದಿ ಜಾರ್ಡನ್. ಈಗ 2.5 ಗೋತ್ರದವರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಅವರು ಉಳಿದಂಥ 9.5 ಗೋತ್ರದವರೊಂದಿಗೆ ಸೇರಿ ಅವರು ಆಲ್ಮೋಸ್ಟ್ ಬಂದು ಕಾನಾನ್ ದೇಶಕ್ಕೆ ಅಂಡರ್ ದ ಲೀಡರ್ಶಿಪ್ ಆಫ್ ಯೆಹೋಶುವನ ನಾಯಕತ್ವದ ಕೆಳಗೆ ಬಂದು ಸೇರಿಬಿಡ್ತಾರೆ ಕಾನಾನ್ ದೇಶಕ್ಕೆ. ನಾವು ಮೋಸಸ್ ಈಸ್ ನೋವೇರ್ ಇನ್ ದ ಪಿಕ್ಚರ್. ಆ ರೀತಿಯಾಗಿದ್ದಾಗ ಈಗ ಚಾಪ್ಟರ್ 22 ಆಫ್ ದ ಬುಕ್ ಆಫ್ ಜೋಶುವ ಬಂದು ಈಗ 2.5 ಗೋತ್ರದವ್ರ ಹತ್ರ ಮಾತಾಡ್ತಾನೆ ರೀ. ಈಸ್ ಟಾಕಿಂಗ್ ಟು ದ 2.5 ಟ್ರೈಬ್ಸ್. ಮಾತಾಡುವಾಗ ಹೇಳಿದಂಥ ಮಾತುಗಳಲ್ಲಿ ಇದು ಕೂಡ ಎಂಟೈರ್ 22 ಚಾಪ್ಟರ್ ಈಸ್ ಡೆಡಿಕೇಟೆಡ್ ಟು ದ ಡಿಸ್ಕಷನ್ ಬಿಟ್ವೀನ್ ಜಾಶುವ ಆ್ಯಂಡ್ 2.5 ಟ್ರೈಬ್ಸ್. ಯಾವ ರೀತಿಯಾಗಿ ನಂಬರ್ಸ್ 32 ಈಸ್ ಡೆಡಿಕೇಟೆಡ್ ಟು ದ ಡಿಸ್ಕಷನ್ ಬಿಟ್ವೀನ್ ಜಾಶುವ ಆ್ಯಂಡ್ 2.5 ಟ್ರೈಬ್ಸ್. ಆ ರೀತಿಯಾಗಿ ಇಲ್ಲಿ ಕೂಡ ಅವ್ರ ಬಗ್ಗೆ ಹೈಲೈಟ್ ಆಗಿದೆ. ಓಕೆ, ನೌ ದೇರ್ ಆರ್ 7 blessings ದಟ್ ಈಸ್ ಅ ಬ್ಲೆಸ್ಸಿಂಗ್ ಟು ಅಸ್. ನಮಗೆ ಇದು ಬ್ಲೆಸ್ಸಿಂಗ್, ಇದು ಅವರಿಂದ. ಯಾರಿಂದ? 2.5 ಟ್ರೈಬ್ಸ್ನಿಂದ ನಮಗೆ, ಅವರಿಗೂ ಬ್ಲೆಸ್ಸಿಂಗು, ನಮಗೂ ಕೂಡ ಬ್ಲೆಸ್ಸಿಂಗು. 7 blessings ಫ್ರಮ್ ದಿ 2.5 ಟ್ರೈಬ್ಸ್. ಬ್ಲೆಸ್ಸಿಂಗ್ ನಂಬರ್ 1, ಮೊದಲನೇ ಆಶೀರ್ವಾದ ಏನಂದರೆ, ದೇ ಒಬೇಯ್ಡ್ ಮೋಸಸ್ ಟೋಟಲಿ. ವಾವ್! ಅವರು ಮೋಶೆಗೆ ಸಂಪೂರ್ಣವಾಗಿ ವಿಧೇಯರಾದರಂತೆ. ಐ ಹ್ಯಾವ್ ನೆವರ್ ಎವರ್ ರೆಡ್ ಇನ್ ದ ಸ್ಕ್ರಿಪ್ಚರ್. ಅಫ್ಕೋರ್ಸ್ ಬೈಬಲ್ನಲ್ಲಿ ಇರ್ಬೋದು, ನನ್ನ ಒಂದು 46 ವರ್ಷಗಳ ಬೈಬಲ್ ಜ್ಞಾನ, ಬೈಬಲ್ ನಾಲೆಜ್ನಲ್ಲಿ ಐ ಡೋಂಟ್ ರಿಮೆಂಬರ್, ಇರ್ಬೋದು. ಇದ್ರೆ ದಯವಿಟ್ಟು ಯಾರಾದರೂ ಕಳಿಸ್ಕೊಡಿ. ಏನಂತ ಹೇಳಿದ್ರೆ, ಐ ಹ್ಯಾವ್ ನೆವರ್ ಸೀನ್ ಎನಿ ಟ್ರೈಬ್ ಒಬೇಯಿಂಗ್ ಮೋಸಸ್ ಟೋಟಲಿ. ವಾವ್! ಒಬ್ಬ ವ್ಯಕ್ತಿ ಕಂಪ್ಲೀಟ್ಲಿ ಸಂಪೂರ್ಣವಾಗಿ ವಿಧೇಯರಾಗೋದು ಇಟ್ಸ್ ಅ ರೆಕಾರ್ಡ್. One individual obeying the scripture, like Josiah, King Josiah ಅಂತ ತಗೊಂಡ್ರೆ, he obeyed the entire
ಲಾ ಆಫ್ ಮೋಸಸ್ ಅಂತ ಹೇಳ್ಬಿಟ್ಟು ಸೆಕೆಂಡ್ ಕಿಂಗ್ಸ್ ಚಾಪ್ಟರ್ 23ನಲ್ಲಿ 22 and 23 ಎರಡು ಚಾಪ್ಟರ್ಸ್ನಲ್ಲಿ ಬರೆದಿದ್ದಾರೆ. ಸೊ ಒನ್ ಇಂಡಿವಿಜುವಲ್ ಒಬೇಯಿಂಗ್ ಹೋಲ್ ಹಾರ್ಟೆಡ್ಲಿ ಗಾಡ್, ಅದು ನನಗೆ ಭಾಳ ಎಕ್ಸೈಟ್ಮೆಂಟ್. ನನ್ನ ಆತ್ಮಿಕ ನಾಯಕರು, ಮೈ ಸ್ಪಿರಿಚುವಲ್ ಫಾದರ್ ಝ್ಯಾಕ್ ಪೂನನ್ ಅವರಿಂದ ಕಲಿತಿದ್ದು ಏನಂತ ಹೇಳಿದ್ರೆ, ಒನ್ ಪರ್ಸನ್ ಹೂ ಇಸ್ ಹೋಲ್ ಹಾರ್ಟೆಡ್ ಈಸ್ ಮೆಜಾರಿಟಿ ಅಂತ ಹೇಳ್ಬಿಟ್ಟು. ಇದನ್ನೇ ಮಾರ್ಟಿನ್ ಲೂಥರ್ ಕೂಡ ಹೇಳಿದ್ದಾರೆ. ಅದೇನಂತ ಹೇಳಿದರೆ, ಒನ್ ಮ್ಯಾನ್ ವಿತ್ ಗಾಡ್ ಈಸ್ ಮೆಜಾರಿಟಿ. ಕೆಲವು ಸಾರಿ ನಾವು ವಿ ಆರ್ ಮೈನಾರಿಟಿ ಹಾಗೀಗೆ ಅಂತೀವಿ, ಆದರೆ ಸ್ಪಿರಿಚುವಲಿ ಸ್ಪೀಕಿಂಗ್ ಎ ಪರ್ಸನ್ ಹೂ ಈಸ್ ಹೋಲ್ ಹಾರ್ಟೆಡ್ ಈಸ್ ಎ ಮೆಜಾರಿಟಿ ವಿತ್ ಗಾಡ್. ಆದ ಕಾರಣ ಐ ಹ್ಯಾವ್ ಲರ್ನ್ ಟು ಹೈಲೈಟ್ ಆ್ಯಂಡ್ ಫೋಕಸ್ ಆನ್ ಸಂಬಡಿ ಇನ್ ದ ಸ್ಕ್ರಿಪ್ಚರ್ ಹೂ ಈಸ್ ಹೋಲ್ ಹಾರ್ಟೆಡ್. ಯಾಕೆಂತೇಳಿದ್ರೆ, ನಾಟ್ ಓನ್ಲಿ ಟು ಸ್ಟಡಿ, ನಾಟ್ ಓನ್ಲಿ ಟು ಪ್ರೀಚ್, ಬಟ್ ಆಲ್ಸೋ ಟು ಫಾಲೋ. ಐ ವುಡ್ ಲೈಕ್ ಟು ಬಿ ಎ ಹೋಲ್ ಹಾರ್ಟೆಡ್ ಪರ್ಸನ್. ಆದ ಕಾರಣ ಇಲ್ಲಿ ನೋಡುವಾಗ ಇಟ್ಸ್ ನಾಟ್ ಎನ್ ಇಂಡಿವಿಜುವಲ್ ಹೂ ವಾಸ್ ಎ ಹೋಲ್ ಹಾರ್ಟೆಡ್. ಒಬ್ಬ ವ್ಯಕ್ತಿ ಮನಪೂರ್ವಕವಾಗಿ ವಿಧೇಯರಾದದ್ದಲ್ಲ. It's not a family that was wholehearted, which we see in Luke chapter 1, Zechariah and Elizabeth, our whole family was a wholehearted family. Now for the first time after 46 years, I have found out the entire tribe was wholehearted in following the scripture. Wow, wow, wow. Ascharya. So they are really a blessing to us. ನಮಗೆ ಆಶೀರ್ವಾದವಾಗಿದ್ದಾರೆ ಈ 2.5 ಗೋತ್ರದವರು. ಯಾಕಂದರೆ ದೇ ಒಬೇಡ್ ಮೋಸಸ್ ಟೋಟಲಿ. ಜಾಶುವಾ ಚಾಪ್ಟರ್ 22 and verse 2. Second blessing. Remember our study is 7 blessings from 2.5 tribes. ಅದರಲ್ಲಿ ಮೊದಲನೇ ಬ್ಲೆಸ್ಸಿಂಗ್ ಏನಂತ ಹೇಳಿದ್ರೆ, these 2.5 tribes, it was not one tribe, but 2.5 tribes obeying Moses. ಯಾವ ವಿಷಯದಲ್ಲಿ? ನಂಬರ್ಸ್ ಚಾಪ್ಟರ್ 32ನಲ್ಲಿ ದೇ ಹ್ಯಾಡ್ ಸಮ್ ಕಮಿಟ್ಮೆಂಟ್. ಅದನ್ನು ಕಂಪ್ಲೀಟ್ಲಿ ದೇ ಒಬೇಡ್ 100%. ಅಮೇಝಿಂಗ್, ಅಮೇಝಿಂಗ್. ಜಾಶುವಾ ಚಾಪ್ಟರ್ 22 and verse 2ನಲ್ಲಿ ನೋಡುವಾಗ, ನಾಟ್ ಓನ್ಲಿ ದೇ ಒಬೇಡ್ ಮೋಸಸ್ ಟೋಟಲಿ, ದೇ ಒಬೇಡ್ ಜಾಶುವಾ totally also. Wow. So when I go to heaven, I would like to quickly, after meeting Jesus, yes Swami meet ಮಾಡಿದ ಮೇಲೆ, I have recorded 7 people whom I would like to meet quickly after going to heaven. ಅದರಲ್ಲಿ ಈಗ ನನ್ನ ಲಿಸ್ಟ್ ಸ್ವಲ್ಪ ಜಾಸ್ತಿ ಆಗಿದೆ. ಅದೇನೆಂದರೆ, I would like to meet these 2.5 tribes. 2.5 ಟ್ರೈಬ್ಸ್ದು ಲೀಡರ್ಸ್ನ ಮೀಟ್ ಮಾಡಿಬಿಟ್ಟು ಐ ವುಡ್ ಲೈಕ್ ಟು ಕಂಗ್ರ್ಯಾಚುಲೇಟ್ ದೆಮ್. ಕಂಗ್ರ್ಯಾಚುಲೇಷನ್ ಬ್ರದರ್, ರೂಬೆನ್ ಗೋತ್ರದವರೇ ಅಥವಾ ಗಾದನ ಗೋತ್ರದವರೇ ಅಥವಾ ಮನಸ್ಸೆ ಅರ್ಧ ಗೋತ್ರದವರೇ, ಹೌ ಕಮ್ ದಟ್ ಯು ಒಬೇಡ್ ಮೋಸಸ್ ಟೋಟಲಿ? ಮೋಶೆಯನ್ನು ನೀವು ಪೂರ್ಣವಾಗಿ ವಿಧೇಯರಾಗಿದ್ರಿ. ನಾಟ್ ಓನ್ಲಿ ದಟ್, ಹೀಸ್ ಅಸಿಸ್ಟೆಂಟ್ ಜಾಶುವಾ, ಅವ್ರನ್ನೂ ಕೂಡ ನೀವು ಟೋಟಲಿ ವಿಧೇಯರಾಗಿದ್ರಿ. ವಾವ್. ಇನ್ ಮೈ ಎಕ್ಸ್ಪೀರಿಯನ್ಸ್, ಐ ಹ್ಯಾವ್ ನಾಟ್ ಸೀನ್ ಮೆನಿ ಪೀಪಲ್ ಹೂ ಆರ್ ಹೋಲ್ ಹಾರ್ಟೆಡ್. ಹಾಫ್ ಹಾರ್ಟೆಡ್ ಇದ್ದಾರೆ, 10% ಇರ್ತಾರೆ, 10% ಫಾಲೋವಿಂಗ್ ಜೀಸಸ್, 50%, ಬಟ್ ಹೋಲ್ ಹಾರ್ಟೆಡ್ ವೆರಿ ರೇರ್ಲಿ. ಬಟ್ ದಿಸ್ ಪರ್ಪಸ್ ಆಫ್ ದಿಸ್ ಬೈಬಲ್ ಸ್ಟಡಿ ಈಸ್ that we all should be wholehearted, and not only should be, we can be. ನಾವು ಪೂರ್ಣ ಹೃದಯಪೂರ್ವಕವಾಗಿ ದೇವರನ್ನು ಹಿಂಬಾಲಿಸುವ ಸಾಧ್ಯತೆ ಇದೆ. ಯಾಕಂತ ಹೇಳಿದ್ರೆ, ವಿ ಹ್ಯಾವ್ ದ ಹೋಲಿ ಸ್ಪಿರಿಟ್. ಪವಿತ್ರಾತ್ಮನ ದೇವರು ಕೊಟ್ಟಿದ್ದಾರೆ. ಅದಕ್ಕೆ ಮೂರನೇದಾಗಿ, ಥರ್ಡ್ ಬ್ಲೆಸ್ಸಿಂಗ್ ಫ್ರಮ್ ದ 2.5 ಟ್ರೈಬ್ಸ್, 2.5 ಗೋತ್ರದವರ ಸಪ್ತ ಆಶೀರ್ವಾದಗಳಲ್ಲಿ 2 ನೋಡಿದ್ವಿ. ದೇ ಒಬೇಡ್ Moses totally, that's a blessing to us. They obeyed Joshua totally, that's also a blessing to us. And thirdly, they cared other believers. Wow, I like this. ಇತರ ವಿಶ್ವಾಸಿಗಳ ಶ್ರದ್ಧೆ.
I have met in my 46 years so many believers who are very, very selfish. ಸ್ವಾರ್ಥಿಗಳಾಗಿರುವಂಥ ವಿಶ್ವಾಸಿಗಳ ಭಾಳ ಜನರನ್ನು ಮೀಟ್ ಮಾಡಿದ್ವಿ. ಬಟ್ ಹಿಯರ್ ಈಸ್ 2.5 ಟ್ರೈಬ್ ಬಿಲೀವರ್ಸ್, 2.5 ಗೋತ್ರದವರು. ಇವರೇನಂದರೆ ದೇ ಕೇರ್ಡ್ ಫಾರ್ ಅದರ್ ಬಿಲೀವರ್ಸ್. ಈ ಮೆಸೇಜ್ ನಾನು ಪ್ರಿಪೇರ್ ಮಾಡ್ತಾ ಇದ್ದಾಗ ನಾನು ಆ್ಯಕ್ಚುಲಿ ಐ ವಾಸ್ ಫೋಕಸಿಂಗ್ ಆನ್ 2.5 ಟ್ರೈಬ್ಸ್ ಬಿಲೀವರ್ಸ್ ಕಡೆ ಲಕ್ಷ್ಯ ಕೊಟ್ಟು ಟ್ರೈ ಮಾಡ್ತಾ ಇದ್ದೆ. ಆದರೆ ಇದನ್ನು ಹೇಳಬೇಕು ನಾನು, ಅದೇನೆಂದರೆ ಇದು ಸ್ವಲ್ಪ ಮಟ್ಟಿಗೆ ಗ್ಲಾಡ್ಸನ್ ಅನ್ನೋರಿಗೂ ಅನ್ವಯ ಆಗುವಂಥದ್ದಾಗಿದೆ. ಯಾಕಂತ ಹೇಳಿದ್ರೆ ಕೆಲವು ನವ್ ಆ್ಯಂಡ್ ದೆನ್ ಹಿಯರ್ ಆ್ಯಂಡ್ ದೆನ್ ನಾನು ನೋಡುವಾಗ ದ ಕೇರ್ ಫಾರ್ ಅದರ್ ಬಿಲೀವರ್ಸ್, ಈವನ್ ಅದರ್ ಡಿನಾಮಿನೇಷನ್ಸ್. ಐ ಹ್ಯಾವ್ ನಾಟ್ ಸೀನ್ ಮೆನಿ ಪೀಪಲ್, ಐ ಆಮ್ ನಾಟ್ ಒನ್ ಲೈಕ್ ದಟ್. ಯಾಕಂದರೆ ಐ ವುಡ್ ಲೈಕ್ ಟು ಬಿ, ಬಟ್ ಜೆನ್ಯೂನ್ care for other believers, other denomination, other servants of God. So here is ಇವರು ಯಾವ ರೀತಿಯಾಗಿ ಚಾಪ್ಟರ್ 22 and verse 3 ಇವರು ಯಾವ ರೀತಿಯಾಗಿ ಲೆಟ್ ಮಿ ಅಂಡರ್ಲೈನ್ ಆರ್ ಲೆಟ್ ಮಿ ಹೈಲೈಟ್ ಯಾವ ರೀತಿಯಾಗಿ ಇವರು ಕೇರ್ ಮಾಡಿದ್ದಾರೆ ಅಂತ ಹೇಳಲ್ಲ. ಐ ವುಡ್ ಲೈಕ್ ಯು ಟು ಇಮ್ಯಾಜಿನ್ ದಿಸ್. ಅದೇಂದ್ರೆ ಊಹಿಸ್ಕೊಡ್ರಿ, 9.5 ಟ್ರೈಬ್ಸು ಈಗ ಹೋಗ್ತಾ ಇದ್ದಾರೆ. ಹ್ಯೂಜ್ ಗ್ರೂಪ್, ಹಂಡ್ರೆಡ್ಸ್ ಆ್ಯಂಡ್ ಥೌಸಂಡ್ಸ್ ಆಫ್ ಬಿಲೀವರ್ಸ್ ಹೋಗ್ತಾ ಇದ್ದಾರೆ. ಯೋರ್ದನ್ ಆಚೆ ಹೋಗ್ತಾ ಇದ್ದಾರೆ. ಇನ್ನೇನು ದೇ ಆರ್ ಅಬೌಟ್ ಟು ರೀಚ್ ದಿ ಲ್ಯಾಂಡ್ ಆಫ್ ಕ್ಯಾನನ್. ಆದರೆ ಎನಿಮೀಸ್, ಕಾನಾನ್ ದೇಶದಿಂದ ವೈರಿಗಳು ಬಂದು ಅಟ್ಯಾಕ್ ಮಾಡಿದರೆ ಯಾರನ್ನ ಅಟ್ಯಾಕ್ ಮಾಡ್ಬೋದಂದರೆ, ಫಸ್ಟು ಹಿಂದಿದ್ದವ್ರನ್ನ ಅಟ್ಯಾಕ್ ಮಾಡಲ್ಲ, ಮಿಡ್ಲ್ ಇದ್ದವ್ರನ್ನ ಅಟ್ಯಾಕ್ ಮಾಡಲ್ಲ, ಫ್ರಂಟ್ ಇದ್ದವ್ರನ್ನ ಅಟ್ಯಾಕ್ ಮಾಡ್ತಾರೆ. ಗೆಸ್ ವಾಟ್? ಯಾರು ಈ 9.5 ಗೋತ್ರದವರ ಫ್ರಂಟ್ ಲೈನಲ್ಲಿ ಯಾರಿದ್ರಂದರೆ 2.5 ಟ್ರೈಬ್ಸ್. The 2.5 tribes, Reuben, Gad, and half of Manasseh tribe were placed right in the middle, right in the front of the movement. Hagadre enemies, when they attack, they will first attack Reuben tribes, the tribe of Reuben, the tribe of Gad, and half the tribe of Manasseh. They will be first killed, and of course by the time if they win, ಈ 9.5 ಗೋತ್ರದವರು they will have a safe landing. So they cared for other believers by risking their own lives. Jordan ಆಚೆ they have left their wives and children. Jordan ಆಚೆ they have left the animals and the properties ಅವೆಲ್ಲ. So those ladies will be without husbands, widows ಆಗ್ಬೋದು. ಅಷ್ಟರ ಮಟ್ಟಿಗೆ they cared for other believers. This puts the 2.5 tribes put me to shame ಅಂತ ಹೇಳ್ಬೋದು, because I am not willing to lay down my life for somebody else. But these guys cared and ventured and risked their lives. So that is a blessing that we can learn from the 2.5 tribes. Fourthly, ಅಂದ ಹಾಗೆ ನಾವೇನು ಸ್ಟಡಿ ಮಾಡ್ತಿದ್ದೀವಿ ಅಂದರೆ 2.5 ಗೋತ್ರಗಳ ಸಪ್ತ ಆಶೀರ್ವಾದಗಳು, 7 ಬ್ಲೆಸ್ಸಿಂಗ್ಸ್ ಫ್ರಮ್ 2.5 ಟ್ರೈಬ್ಸ್. ಅದರಲ್ಲಿ 4ನೇದೇನೆಂದರೆ ದೇ ಕ್ಯಾರಿಡ್ ಗಿವನ್ ಮಿನಿಸ್ಟ್ರಿ. ಕೊಟ್ಟ ಸೇವೆಯನ್ನು ಪೂರೈಸಿದರು. ಐ ಹ್ಯಾವ್ ನಾಟ್ ಮೆಟ್ ಮೆನಿ ಬಿಲೀವರ್ಸ್ ಹೂ ಕ್ಯಾನ್ ಸೇ ಐ ಹ್ಯಾವ್ ಫಿನಿಶ್ಡ್ the ministry God has given to me on this earth. ಆ ಥರ very, very rare. I am not also one like that, but I would like to. And in fact, I am little bit advancing in that age. But vast number of believers
They are believers, they say hallelujah, they say amen, they read the Bible, they attend the fellowship, everything is there. But if you ask them, have you fulfilled the ministry God has given to you? First of all, they will not know what ministry God has given to them. ಅಂದರೆ ದೇವರು ಕೊಟ್ಟ ಸೇವೆ ಭಾಳ ಜನ ವಿಶ್ವಾಸಿಗೆ ಗೊತ್ತಿಲ್ಲ. ಆದರೆ ಈ ಪ್ರಾರ್ಥನಾ ಮಂದಿರದ 231 ಸಂದೇಶಗಳ ಮುಖಾಂತರವಾಗಿ ಮತ್ತು ದೇವ್ರ ಚಿತ್ತವಾದರೆ ಯೇಸು ಕ್ರಿಸ್ತನ ಬರುವಿಕೆ ತಡವಾದರೆ ಮುಂದೆ ಕೂಡ ಬರುವಂಥ ಸಂದೇಶಗಳ ಮುಖಾಂತರವಾಗಿ, ಬೈಬಲ್ ಸ್ಟಡೀಸ್ಗಳ ಮುಖಾಂತರವಾಗಿ, ಅಂದರೆ ಬೇರೆ ಬೇರೆ ದೇವರ ಸೇವಕರುಗಳು, ಸನ್ಯಾಯ, ಆಸ್ಟಿನನ, ಸುಧಾಕರಯ್ಯ, ಇತರ ಸೇವಕರುಗಳ ಮುಖಾಂತರ ನಮಗೆ ಲಭ್ಯವಾದಂಥ ಸಂದೇಶಗಳ ಮುಖಾಂತರ ದೇವರು ಭೂಲೋಕದಲ್ಲಿ ನಮಗೋಸ್ಕರವಾಗಿ ಕೊಟ್ಟ ಸೇವೆ ಏನಂತ ತಿಳ್ಕೋಬೇಕು. ತಿಳ್ಕೊಳ್ಳೋದು ಅಷ್ಟೇ ಅಲ್ಲ, ನಾಟ್ ಓನ್ಲಿ ನೋ ದ ಮಿನಿಸ್ಟ್ರಿ ಗಾಡ್ ಹ್ಯಾಸ್ ಗಿವನ್ ಟು ಯು, ಬಟ್ ಫುಲ್ಫಿಲ್ ದ ಮಿನಿಸ್ಟ್ರಿ ಗಾಡ್ ಹ್ಯಾಸ್ ಗಿವನ್ ಟು ಅಸ್. ನಿನ್ನೆ ದಿವಸ ಒಬ್ಬ ಸೇವಕರು ಈಸ್ ಎ ಪ್ರೇಯಿಂಗ್ ಪಾಸ್ಟರ್ ಅಂತ ಹೇಳ್ಬೋದು ರೀ, ಜಾನ್ ಎಸ್ ಪಾದಮ್ ಅಂತ ಹೇಳ್ಬಿಟ್ಟು ದೇವ್ರ ಸೇವಕರು. he invited me to speak in his church. ಹೋಗಿ ಮಾತಾಡಿದೆ. ಆಲ್ವೇಸ್ ಎ ಮ್ಯಾನ್ ಆಫ್ ಪ್ರೇಯರ್ ಅಂತ ಹೇಳ್ಬೋದು. ಐ ಆಮ್ ನಾಟ್ ಒನ್ ಲೈಕ್ ದಟ್, ಬಟ್ ಐ ವುಡ್ ಲೈಕ್ ಟು ಬಿ. ವಿಕ್ಟರ್ ಪಿ ಲಾರೆನ್ಸ್ ಅಂತ ಮಧುರೈನಲ್ಲಿ ಮ್ಯಾನ್ ಆಫ್ ಪ್ರೇಯರ್. ಪಂಜಾಬ್ನಲ್ಲಿ ಜಾನ್ ಹೈಡ್ ಮ್ಯಾನ್ ಆಫ್ ಪ್ರೇಯರ್. ಆಫ್ರಿಕಾದಲ್ಲಿ ಝ್ಯಾಕ್ ಟ್ಯಾನಿಫ್ ಹೋಮಮ್ ಅಂತ ಹೇಳ್ಬಿಟ್ಟು ಮ್ಯಾನ್ ಆಫ್ ಪ್ರೇಯರ್. 40 days ಫಾಸ್ಟಿಂಗ್, ಅನಂತರ ಇನ್ನೊಂದು 40 days ಫಾಸ್ಟಿಂಗ್. I have a special respect for people who are men and women of prayer. ನಿನ್ನೆ ದಿವಸ ರಾತ್ರಿ 10 ಗಂಟೆಗೆ ಅವರು ಕರ್ತನ ಬಳಿಗೆ ಸೇರಿಬಿಟ್ರು ಅಂತ ಗೊತ್ತಾಯಿತು. ಜಾನ್ ಎಸ್ ಪಾದಮಯ್ಯನವರು ತಮ್ಮ ಸೇವೆ ಮುಗಿಸಿದರು. We also have ministry. Do we know what we have? Ministry. And are we fulfilling? ನೋಡ್ರಿ, ಇವರು they carried the given ministry by Moses. Wow, what a privileged people, under two godliest people on the face of the earth. ಮೋಶೆ ಬಂದು ಭೂಲೋಕದಲ್ಲಿ ಅತ್ಯಂತ ಭಕ್ತಿವಂತನಾದ ವ್ಯಕ್ತಿ, ಅವನ ಕಡೆಯಿಂದ ಒಂದು ಮಿನಿಸ್ಟ್ರಿ ತಗೊಂಡ್ರು. ಯಾರು? ಟೋನ್ ಆಫ್ ಟ್ರೈಬ್ಸ್. ನಾಟ್ ಓನ್ಲಿ ದಟ್, ಅಂಡರ್ ಜಾಶುವಾ, ಅದನ್ನು 5th ಪಾಯಿಂಟ್ ಬಂದಾಗ ಹೇಳ್ತೀನಿ. ದೇ ಕಂಟಿನ್ಯೂಡ್, ದೇ ಗಾಟ್ ಅನ್ ಅಪ್ರೂವಲ್ ಫ್ರಮ್ ದ ಸೆಕೆಂಡ್ ಗಾಡ್ಲಿಯೆಸ್ಟ್ ಮ್ಯಾನ್ ಆನ್ ದ ಫೇಸ್ ಆಫ್ ದಿ ಅರ್ತ್ ಹೂ ಸ್ಟಾಪ್ ದ ಸನ್ ಆ್ಯಂಡ್ ದ ಮೂನ್. ವಾವ್. ಎನಿವೇ, let's move on to the 5th point. ಅದೇನಂತ ಹೇಳಿದ್ರೆ 7 blessings from turned off tribes. 2.5 ಗೋತ್ರಗಳ ಸಪ್ತ ಆಶೀರ್ವಾದಗಳನ್ನು ನಾವು ನೋಡ್ತಾ ಇದ್ದೀವಿ. ಅದರಲ್ಲಿ 5ನೇ ಆಶೀರ್ವಾದ ಏನಂದರೆ ದೇ ಗಾಟ್ ಜಾಶುವಾಸ್ ಬ್ಲೆಸ್ಸಿಂಗ್ಸ್. ಯೆಹೋಶುವನ ಆಶೀರ್ವಾದ ಅವರು ಪಡ್ಕೊಂಡ್ರು ಅಂತ ಹೇಳ್ಬಿಟ್ಟು. ದಟ್ ಇಟ್ ಸೆಲ್ಫ್ ಈಸ್ ಎ ಬ್ಲೆಸ್ಸಿಂಗ್. ದ ಬ್ಲೆಸ್ಸಿಂಗ್ ಆಫ್ ಗೆಟಿಂಗ್ ದ ಬ್ಲೆಸ್ಸಿಂಗ್ ಆಫ್ ಜಾಶುವಾ. 12 tribes ಇದ್ದರು, ಎಲ್ಲರೂ ಬಿಲೀವರ್ಸೇ. ಆದರೆ ಓನ್ಲಿ ದಿಸ್ 2.5 tribes ಗಾಟ್ ಎ ಸ್ಪೆಷಲ್ ಬ್ಲೆಸ್ಸಿಂಗ್ ಫ್ರಮ್ ಜಾಶುವಾ. ಅದರ ಬಗ್ಗೆ ನಾವು ವರ್ಸ್ 7 and 8. ದೇ ಕ್ಯಾರಿಡ್ ದ ಮಿನಿಸ್ಟ್ರಿ ಗಿವನ್ ಬೈ ಮೋಸಸ್. ಅದಕ್ಕೆ ವರ್ಸಸ್ 3 and 4 ಎಲ್ಲ ಜಾಶುವಾ ಚಾಪ್ಟರ್ 22 ಅದರಲ್ಲೇ ಇದೆ. ಮತ್ತು ಯೆಹೋಶುವನ ಆಶೀರ್ವಾದ ಪಡ್ಕೊಂಡದ್ರ ಬಗ್ಗೆ ಜಾಶುವಾ ಚಾಪ್ಟರ್ 22 ವರ್ಸ್ 7 and 8, ಯೆಹೋಶುವ 22 7, 8 ವಚನಗಳಲ್ಲಿ ದೇ ಗಾಟ್ ಎ ಬ್ಲೆಸ್ಸಿಂಗ್ ಫ್ರಮ್ ಜಾಶುವಾ. ಆ ಬ್ಲೆಸ್ಸಿಂಗ್ 2 ಪಾರ್ಟ್ ಇದೆ, ಡಬಲ್ ಬ್ಲೆಸ್ಸಿಂಗ್ ಅದು. ಒಂದು ಏನು ಹೇಳ್ತಾ ಇದೆ ಜಾಶುವಾ ಈ 2.5 tribesಗೆ, ಯು ವಿಲ್ ಹ್ಯಾವ್ ಎ ಗ್ರೇಟ್ ವೆಲ್ತ್. ವಾವ್. ಐ ಆಮ್ ನಾಟ್ ಅಗೇನ್ಸ್ಟ್ ಗಾಡ್ ಬ್ಲೆಸ್ಸಿಂಗ್ ಮಟೀರಿಯಲಿ. ಯಾಕಂತ ಹೇಳಿದರೆ ಮ್ಯಾಥ್ಯೂ 6:33
Seek ye first the kingdom of God, and all these things will be added unto you. ದೇವರ ಆಶೀರ್ವಾದ. ಸೊ ಬಟ್ ಇಲ್ಲಿ ಯೆಹೋಶುವನು ಕೊಟ್ಟಂಥ ಬ್ಲೆಸ್ಸಿಂಗ್ಸ್ನಲ್ಲಿ ದ ಸೆಕೆಂಡ್ ಪಾರ್ಟ್ ಆಫ್ ದ ಬ್ಲೆಸ್ಸಿಂಗ್ ಇಸ್ ವೆರಿ ವೆರಿ ಇಂಟ್ರೆಸ್ಟಿಂಗ್. ಅದೇನಂತ ಹೇಳಿದ್ರೆ, ಯು ವಿಲ್ ಗೆಟ್ ವಾಟ್ ಎನಿಮಿ ಹಸ್ ಸ್ಟೋಲನ್. ಸಮ್ಟೈಮ್ ಎನಿಮಿ ಕ್ಯಾನ್ ಸ್ಟೋಲ್ ಹೆಲ್ತ್. ಆರೋಗ್ಯ ಕದ್ಬಿಡ್ತಾನೆ. ಸೈತಾನ ಕದಿಯೋದಕ್ಕೂ ನಾಶ ಮಾಡೋದಕ್ಕೆ ಕೊಲ್ಲೋದಕ್ಕೆ ಬರ್ತಾನೆ. ದಟ್ ಈಸ್ ದ ತ್ರೀ ಫೋಲ್ಡ್ ಮಿನಿಸ್ಟ್ರಿ ಆಫ್ ಸೇಟನ್. ಆದ ಕಾರಣ ಅವನ ಕಡೆಯಿಂದ ನಾವು ವಶಪಡಿಸಿಕೊಳ್ಳುವಂಥದ್ದು ಕೂಡ ಇಟ್ಸ್ ಅದರ್ ಸೈಡ್ ಆಫ್ ದ ಬ್ಲೆಸ್ಸಿಂಗ್. ದಟ್ಸ್ ದ ಬ್ಲೆಸ್ಸಿಂಗ್ ದಟ್ ಜಾಶುವಾ ಪ್ರೊನೌನ್ಸ್ಡ್ ಅಪಾನ್ ದ 2.5 tribes. ಅಮೇಝಿಂಗ್. ಸಿಕ್ಸ್ತ್ ಬ್ಲೆಸ್ಸಿಂಗ್ ಭಾಳ ಇಂಟ್ರೆಸ್ಟಿಂಗ್ ಇದೆ. ಇದನ್ನೇ ಒಂದು ತಾಸು ಮಾತಾಡ್ಬೋದು. ಅದೇನಂತ ಹೇಳಿದ್ರೆ, ಈ 2.5 tribes ಅವ್ರನ್ನ ಸೆಟಲ್ ಮಾಡಿಬಿಟ್ಟು 9.5 tribesನ ಅವರು ಖಾನಾನ್, ದ ಲ್ಯಾಂಡ್ ಆಫ್ ಖಾನಾನ್ನಲ್ಲಿ ಸೆಟಲ್ ಮಾಡಿಬಿಟ್ಟು ಹಿಂದಿರುಗಿ ಬರ್ತಾ ಇರ್ತಾರೆ. ಬರ್ತಾ ಇರುವಾಗ ದೇ ಕಮ್ ದಿ ಅದರ್ ಸೈಡ್ ಆಫ್ ದಿ ಜಾರ್ಡನ್. ಬರುವಾಗ ಏನು ಮಾಡ್ತಾರೆ, ಒಂದು ಆಲ್ಟರ್ ಕಟ್ತಾರೆ, ಒಂದು ಮಾನ್ಯುಮೆಂಟ್ ಕಟ್ತಾರೆ. ಅದನ್ನು ಕಟ್ಟಿದ ತಕ್ಷಣ 9.5 ಗೋತ್ರದವರು ದೇ ಗೆಟ್ ವೆರಿ ಅಪ್ಸೆಟ್. ಇಮಿಡಿಯೇಟ್ಲಿ ದೇ ವಾಂಟ್ ಟು ಕಮ್ ಅಂಡ್ ಫೈಟ್. ದೇ ವಾಂಟ್ ಟು ಡಿಸ್ಟ್ರಾಯ್ ದ 2.5 tribes. They come for the war to fight against the two. Imagine somebody who risked their lives, ತಮ್ಮ ಪ್ರಾಣನೇ ರಿಸ್ಕ್ ಮಾಡಿಬಿಟ್ಟು ನಿಮ್ಮನ್ನು ಆಚೆ ಕಡೆ ಸೇರಿಸಿದ್ರು, sacrificing their family, and under the leadership of Moses, and now under the leadership of Joshua, ಅಂಥವ್ರ ಮೇಲೆ ಯುದ್ಧ ಮಾಡಲಿಕ್ಕೆ ಇವ್ರು ರೆಡಿ ಆಗಿಬಿಟ್ರು. The 9.5 tribes, they forgot all about the favor they received. Human nature. Very quickly we forget the good that we received from people. And of course, received from God also. Adakke the psalmist says in Psalm 103, very well known chapter, verse 1, bless the Lord, O my soul, forget not his benefits. ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. It's not that easy. That's why the Holy Spirit is given. ಆದ ಕಾರಣ ಈ 9.5 tribes, they forgot the blessings, the favors they received from the 2.5 tribes, and now they want to destroy them, kill them, fight with them. ಎಲ್ಲರೂ ಒಂದೊಂದು ಟ್ರೈಬ್ನಿಂದ ಒಂದೊಂದು ಗೋತ್ರದವರು, ಅಂದರೆ 9.5 ಅಂದರೆ ಆಲ್ಮೋಸ್ಟ್ 10 ಗೋತ್ರದಿಂದ 10 ಲೀಡರ್ಸು, ಪ್ಲಸ್ ಅಂಡರ್ ದಿ ಮಹಾಯಾಜಕನು, ಪ್ರೀಸ್ಟು, ಯಾರು ಫಿನಿಯಾಸ್ನ ಕರ್ಕೊಂಡು, ದೇ ಆರ್ ಆಲ್ ಕಮಿಂಗ್ ಫಾರ್ ವಾರ್ ಬರೋ ಮುಂಚೆ ಒಂದು ಒಳ್ಳೆ ಕೆಲಸ ಮಾಡಿದ್ರು ಅವರು. ಸಮ್ಟೈಮ್ ಆಮೇಲೆ ಹೊಡೆದು ಬಿಟ್ಟು ಮಾತಾಡ್ತಾರೆ ಕೆಲವರು, ಅಥವಾ ಬೈದು ಬಿಟ್ಟು ಮಾತಾಡ್ತಾರೆ. ಆದರೆ ಇವ್ರು ಏನು ಮಾಡಿದರು, ಬಿಫೋರ್ ದೇ ವಾಂಟ್ ಟು ಸ್ಕೋಲ್ಡ್, ಬಿಫೋರ್ ದೇ ವಾಂಟೆಡ್ ಟು ವಾರ್, they wanted to question, which is a very nice thing ಅಲ್ವಾ. ಆನಂತರ ಅವ್ರು ಬಂದುಬಿಟ್ಟು ಕೇಳ್ತಾರೆ ಈ ಥರ, ವೈ ಡಿಡ್ ಯು ಪುಟ್ ದಿ ಮಾನ್ಯುಮೆಂಟ್? ಇಟ್ಸ್ ಅ ಲೈಫ್ ಆ್ಯಂಡ್ ಡೆತ್ ಮ್ಯಾಟ್ರ್ ಅದು. ಅಂಥ ಟೈಮ್ನಲ್ಲಿ ದೇ ನೋ ವಾಟ್ ದೇ ಡಿಡ್. ಚಾಪ್ಟರ್ 22 and verse 22, ಚಾಪ್ಟರ್ 22 and verse 27, ಚಾಪ್ಟರ್ 22 ಜಾಶುವಾ and verse 28, ಅದರಲ್ಲಿ ನಾವು ನೋಡುವಾಗ ದೇ involve the Lord. Wow. When you have a problem, do this. I would like to do this. What is that? Involve the Lord. That's the blessing that we learn from these 2.5 tribes. Avaru ಏನು ಹೇಳ್ತಾರೆ? The Lord knows. The Lord knows. The Lord, our God, is the Lord. He knows. ದೇವರಿಗೆ ಗೊತ್ತು ನಾವು ಯಾಕೆ ಹೀಗೆ ಮಾಡಿದ್ವಿ ಅಂತ. ಸೆವೆಂತ್ಲಿ ಆ್ಯಂಡ್ ಲಾಸ್ಟ್ಲಿ, ದ ಸೆವೆಂತ್ ಬ್ಲೆಸ್ಸಿಂಗ್ ಫ್ರಮ್ ದ 2.5 tribes ಏನಂದರೆ, ದೇ ಕನ್ಫರ್ಮ್ಡ್ ಗಾಡ್ಸ್ ಪ್ರೆಸೆನ್ಸ್. ವಾವ್, ಐ ಲೈಕ್ ದಿಸ್. ದೈವ ಸಾನ್ನಿಧ್ಯವನ್ನು ದೃಢಪಡಿಸಿದ್ರಂತೆ. ಯು ನೋ ವಾಟ್ ಹ್ಯಾಪನ್ಡ್ ವೆನ್ ದೇ ಎಕ್ಸ್ಪ್ಲೇನ್ಡ್, ನಾವು ಮಾನ್ಯುಮೆಂಟ್ ಕಟ್ಟಿದ್ದು ಅಥವಾ ಆಲ್ಟರ್ ಕಟ್ಟಿದ್ದು ನಮಗೋಸ್ಕರ ಅಲ್ಲ, ನಾವು ಡೂಪ್ಲಿಕೇಟ್ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟಲ್ಲ. It's like it's a witness, it's a testimony to worship the Lord.
ಫಾರ್ ಅವರ್ ಚಿಲ್ಡ್ರನ್, ನಮ್ಮ ಮಕ್ಕಳಿಗೆ ಇದು ಒಂದು ಟೆಸ್ಟಿಮೋನಿಯಾಗಿ, ವಿಟ್ನೆಸ್ ಆಗಿ ಇರ್ತದೆ. ಮತ್ತು ಇದು ಒಂದು ಸಾಕ್ಷಿಗಾಗಿ ಮತ್ತು ದೇವ್ರನ್ನ ಪ್ರೈಸ್ ಮಾಡಲಿಕ್ಕೆ ಅಷ್ಟೇ. ನಾವು ಇಟ್ಸ್ ನಾಟ್ ಡೂಪ್ಲಿಕೇಟಿಂಗ್ ದ ಟ್ಯಾಬರ್ನಾಕಲ್ ಆಫ್ ಮೋಶೆಯ 9.5 ಟ್ರೈಬ್ಸ್. ನೀವು ನಿಮ್ಮ ಹತ್ರ ಇರುವಂಥದ್ದನ್ನು ನಾವೇನು ಡೂಪ್ಲಿಕೇಟ್ ಮಾಡ್ತಾ ಇಲ್ಲ. ಇಟ್ಸ್ ಓನ್ಲಿ ಅ ರಿಮೆಂಬರೆನ್ಸ್. ಫ್ಯೂಚರ್ ಜನ್ರೇಷನ್ ಯಾರಾದರೂ ಕೇಳಿದರೆ ಅದು ಒಂದು ಆನ್ಸರ್ ಕೊಡುವಂಗೆ ಅಂತ ಹೇಳ್ತಾರೆ. ಹೇಳಿದಾಗ ದೇ ಆರ್ ಆಲ್ ಕನ್ವಿನ್ಸ್ಡ್. ದ 9.5 ಟ್ರೈಬ್ಸ್ ದೇ ಆರ್ ಗಾಟ್ ಕನ್ವಿನ್ಸ್ಡ್. ಕನ್ವಿನ್ಸ್ ಮಾಡಿಬಿಟ್ಟು ಏನು ಹೇಳ್ತಾರೆ, ಚಾಪ್ಟರ್ 22 and verse 31. ಅಮೇಝಿಂಗ್. ದೇ ಸೇ, ಯು ಹ್ಯಾವ್ ಕನ್ಫರ್ಮ್ಡ್ ದಟ್ ಗಾಡ್ ಈಸ್ ವಿತ್ ಅಸ್. ದೇವರು ನಮ್ಮ ಜೊತೆಗಿದ್ದಾರೆ ಅನ್ನೋದನ್ನು ನೀವು ಸಾಬೀತುಪಡಿಸಿದ್ರಿ. ಯು ಹ್ಯಾವ್ ಕನ್ಫರ್ಮ್ಡ್ ದಿ ಪ್ರೆಸೆನ್ಸ್ ಆಫ್ ಗಾಡ್. ನೌ ವಿ ನೋ ಗಾಡ್ ಈಸ್ ವಿತ್ ಅಸ್. ನೌ ವಿ ನೋ ಗಾಡ್ ಈಸ್ ವಿತ್ ಅಸ್ ಅನ್ನುವಂಥ ಮಾತನ್ನು ಹೇಳ್ತಾರೆ. ಇದೆಲ್ಲ ಹೇಗೆ ಬಂತು ಅವರಿಗೆ? ದಿ ಪ್ರೆಸೆನ್ಸ್ ಆಫ್ ಗಾಡ್ ಕನ್ಫರ್ಮೇಷನ್ ಯಾರ ಕಡೆಯಿಂದ ಬಂತು? ದ 9.5 ಟ್ರೈಬ್ಸ್ ಗಾಟ್ ದಿ ಕನ್ಫರ್ಮೇಷನ್ ಆಫ್ ದ ಪ್ರೆಸೆನ್ಸ್ ಆಫ್ ಗಾಡ್ ಫ್ರಮ್ ದ 2.5 ಟ್ರೈಬ್ಸ್. ಅದೇ ರೀತಿಯಾಗಿ ವಿ ಆಲ್ಸೋ ಶುಡ್ ಬಿ ಪೀಪಲ್ ಹೂ ಕನ್ಫರ್ಮ್ ದಿ ಪ್ರೆಸೆನ್ಸ್ ಆಫ್ ಗಾಡ್ ಇನ್ ಅದರ್ಸ್ ಲೈಫ್ಸ್. ಪೀಪಲ್ ಹೂ ಕ್ಯಾರಿ ದಿ ಪ್ರೆಸೆನ್ಸ್ ಆಫ್ ಗಾಡ್. ಆವಾಗ ದೇ ವರ್ ಆಲ್ ವೆರಿ ಹ್ಯಾಪಿ ಆ್ಯಂಡ್ ಗ್ಲ್ಯಾಡ್. ಆಶ್ಚರ್ಯ ಅಲ್ವಾ? ಓಕೆ, 7 blessings ಫ್ರಮ್ ದ 2.5 ಟ್ರೈಬ್ಸ್ ನಾವು ನೋಡ್ಕೊಂಡಿದ್ವಿ. ದೇ ಒಬೇಡ್ ಮೋಸಸ್ ಟೋಟ್ಲಿ, ದೇ ಒಬೇಡ್ ಜಾಶುವಾ ಟೋಟ್ಲಿ, ದೇ ಕೇರ್ಡ್ ಫಾರ್ ಅದರ್ ಬಿಲೀವರ್ಸ್, ದೇ ಕ್ಯಾರಿಡ್ ದಿ ಗಿವನ್ ಮಿನಿಸ್ಟ್ರಿ. ಕೊಟ್ಟ ಸೇವೆಯನ್ನು ಮುಗಿಸಿದ್ರು. ದೇ ಗಾಟ್ ಜೋಶುವಾಸ್ ಡಬಲ್ ಬ್ಲೆಸ್ಸಿಂಗ್ ಸಿಕ್ತು. ಅಷ್ಟೇ ಅಲ್ಲದೆ ದೇ ಇನ್ವಾಲ್ವ್ ದ ಲಾರ್ಡ್ ಇನ್ ಪ್ರಾಬ್ಲಮ್. ಸಮಸ್ಯೆ ಬಂದಾಗ ಕರ್ತನನ್ನು ಒಳಪಡಿಸಿಕೊಂಡು ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರೆ ಭಾಳ ಜನ ಸತ್ತೋಗ್ತಿದ್ರು. ಆ್ಯಂಡ್ ದೇ ಕನ್ಫರ್ಮ್ಡ್ ಗಾಡ್ಸ್ ಪ್ರೆಸೆನ್ಸ್. ದೇವ ಸಾನ್ನಿಧ್ಯವನ್ನು ದೃಢಪಡಿಸಿದರು. ಆ ರೀತಿಯಾಗಿ ಜೀವಿಸುವಂತೆ ನಾವು ಆ ರೀತಿಯಾಗಿ ಜೀವಿಸ್ಲಿಕ್ಕೆ ದೇವ್ರು ಸಹಾಯ ಮಾಡಲಿ. ಬನ್ನಿರಿ ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಪರಲೋಕ ಭೂಲೋಕಗಳ ಒಡೆಯನೇ, ಪ್ರಾರ್ಥನಾ ಮಂದಿರದ ಮತ್ತು ವೀಕ್ಷಿಸುವಂಥ ಪ್ರಿಯ ದೇವ ಜನರಿಗಾಗಿ ಬೇಡಿಕೊಳ್ತೀವಿ. ಆಶೀರ್ವದಿಸು, ಅಭಿಷೇಕಿಸು. ಗ್ಲ್ಯಾಡ್ಸನನ್ನು ಮತ್ತು ಕುಟುಂಬದವರನ್ನು ಕೂಡ ಆಶೀರ್ವದಿಸು, ನಡೆಸು, ನಾಮವನ್ನು ಘನಪಡಿಸಿಕೋ. ಹಾಗೆ ಮಾಡ್ತಿದ್ದಕ್ಕಾಗಿ ಸ್ತೋತ್ರ. ಯೇಸು ಕರ್ತನ ಹೆಸರಿನಲ್ಲಿ ಸ್ತೋತ್ರ ಮಾಡಿ ಬೇಡಿದ್ದೇವೆ ತಂದೆಯೇ, ಆಮೇನ್. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆ, ತಂದೆ ದೇವರ ಪ್ರೀತಿ, ಪರಿಶುದ್ಧಾತ್ಮನ ಅನ್ಯೋನ್ಯತೆ ನಮ್ಮೊಂದಿಗೂ ದೇವಜನರೆಲ್ಲರೊಂದಿಗೂ ಸದಾ ನೆಲೆಯಾಗಿರಲಿ ಸ್ವಾಮಿ. ಆಮೇನ್. ಆಮೇನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.